ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪ್ರತಿನಿತ್ಯ ನಮ್ಮ ಮನೆಯನ್ನು, ನಮ್ಮ ಮನವನ್ನು ಭಗವದ್ಗೀತೆಯ ಶ್ಲೋಕಗಳು ತಲುಪುತ್ತಾ ಇವೆ. ಜೊತೆಗೆ ಅದರ ಅರ್ಥವನ್ನು ನಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡ್ತಾ ಇದ್ದೇವೆ. ಪ್ರಾಯ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಭಾವಿಸ್ಕೊಳ್ಬೋದು. ಗೀತೆ ಅತ್ಯಂತ ಪವಿತ್ರವಾದ ಗ್ರಂಥ ಅಂತ ಅನೇಕ ಬಾರಿ ಉಚ್ಚಾರಣೆಯನ್ನು ಮಾಡ್ತಾನೇ ಇರ್ತೀವಿ. ಗರುಡ ಪುರಾಣದಲ್ಲಂತೂ ಗೀತೆಯ ಬಗ್ಗೆ ತಿಳಿಸ್ತಾ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ, ದಿನದಲ್ಲಿ ಒಂದಾದರೂ ಭಗವದ್ಗೀತೆಯ ಶ್ಲೋಕವನ್ನು ಹೇಳಬೇಕು ಅಂತ ತಿಳಿಸುತ್ತೆ. ಇಲ್ಲ ಅದಾಗಲಿಲ್ಲ ಅಂದರೆ ಒಂದು ಅರ್ಧ ಶ್ಲೋಕವನ್ನಾದರೂ ಹೇಳ್ರಿ, ಅದೂ ಆಗಲಿಲ್ಲ ಅಂದರೆ ಭಗವದ್ಗೀತೆಯ ಶ್ಲೋಕದ ಒಂದು ಪಾದವನ್ನಾದರೂ ಹೇಳ್ರಿ. ಅರ್ಥಾತ್ ಗರುಡ ಪುರಾಣದ ಆಂತರಿಕ ಅಭಿಪ್ರಾಯ ಇಷ್ಟು: ಭಗವದ್ಗೀತೆಯನ್ನು ಬಿಟ್ಟ ಜೀವನ ನಮ್ಮದಲ್ಲ. ಸಂಪೂರ್ಣವಾಗಿ ಪ್ರತಿನಿತ್ಯವೂ ಭಗವದ್ಗೀತೆ ನಮ್ಮ ಮನಸ್ಸಿನಲ್ಲಿ ಉಳಿದಿರಬೇಕು. ಕಾರಣ ಇಷ್ಟೇ, ಇವತ್ತಿನ ದಿನ ನಾವು ಭಗವದ್ಗೀತೆಯ 16ನೇ ಅಧ್ಯಾಯದ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. 16ನೇ ಅಧ್ಯಾಯ ನಿಜಕ್ಕೂ ಒಂದು ದೃಷ್ಟಿಯಿಂದ ಇದು ಸಮಾಜಕ್ಕೆ ಹಿಡಿದ ಕೈಗನ್ನಡಿ. ನಮ್ಮ ಸಮಾಜದಲ್ಲಿ ಇವತ್ತು ಏನಾಗುತ್ತಾ ಇದೆ, ಪ್ರತಿಯೊಬ್ಬ ವ್ಯಕ್ತಿಗಳು ಯಾವ ರೀತಿಯಲ್ಲಿ ತನ್ನ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ, ಇದರ ಸಂಪೂರ್ಣವಾದ ಮಾಹಿತಿಯನ್ನೇ 5000 ವರ್ಷಗಳ ಪೂರ್ವದಲ್ಲಿ ಶ್ರೀಕೃಷ್ಣ ರಣಾಂಗಣದಲ್ಲಿ ಅರ್ಜುನನಿಗೆ ಉಪದೇಶ ಮಾಡುವ ಮೂಲಕ ಅದರ ಪೂರ್ಣವಾದ ಚಿತ್ರಣವನ್ನು ಕೊಟ್ಟಿದ್ದಾನೆ ಅಂತ ಭಾವಿಸ್ಕೊಳ್ಬೇಕು. ಶ್ಲೋಕ ರೂಪದಲ್ಲಂತೂ ವೇದವ್ಯಾಸರು ಇನ್ನೂ ಪ್ರಾಚೀನವಾಗಿ ಇದರ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಆ ದೃಷ್ಟಿಯಿಂದ ಆ ಶ್ಲೋಕದ ಅರ್ಥಗಳನ್ನು ದೈವ ಮತ್ತು ಆಸುರ ಸಂಪತ್ತು, ಇದರ ವಿಶೇಷವಾದ ವ್ಯಾಖ್ಯಾನವನ್ನು ನಾವು ನೋಡ್ತೇವೆ. ವ್ಯಾಖ್ಯಾನವನ್ನು ಕೇಳ್ತಾ ನಾವು 2 ವಿಭಾಗಗಳಲ್ಲಿ ಯಾವ ವಿಭಾಗದಲ್ಲಿ ನಾವು ಸೇರಿದ್ದೇವೆ ಅಂತ ನಮಗೆ ನಾವೇ ನಿರ್ಣಯವನ್ನು ಮಾಡಿಕೊಡುವಂಥ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಶ್ರೀಕೃಷ್ಣ ಮಾಡಿ, ಜೊತೆಗೆ ನಮ್ಮ ಕೆಟ್ಟ ಸ್ವಭಾವವನ್ನು ತಿದ್ದುಕೊಂಡು ದೈವ ಸ್ವಭಾವದತ್ತ ಮುನ್ನುಗ್ಗುವ ಅವಕಾಶವನ್ನು ಶ್ರೀಕೃಷ್ಣ ಕಲ್ಪನೆ ಮಾಡಿಕೊಡ್ತಾ ಇದ್ದಾನೆ. ಆದ್ದರಿಂದ ಇಂತಹ ಭಗವದ್ಗೀತೆ, ಇದರ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಾವು ನೀವು ಭಾಗಿಗಳಾಗಿದ್ದೇವೆ. ಅದರ ಪ್ರವಚನವನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆ ಪ್ರವಚನ ನಮ್ಮ ಮನಸ್ಸನ್ನು ತಣಿಸಲಿ, ಆ ಶ್ರೀನಿವಾಸನ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮಾಡ್ತಾ ಪೂಜ್ಯ ಆಚಾರ್ಯರು ನಮ್ಮ ಪಕ್ಕದಲ್ಲಿ ಆಸೀನರಾಗಿದ್ದಾರೆ. ಅವರು ಗುರುಗಳ ಪ್ರಾರ್ಥನೆಯನ್ನು ಮಾಡೋದರ ಮುಖಾಂತರವಾಗಿ ಗುರು ಪ್ರಾರ್ಥನೆಯನ್ನು ಹೇಳಿಕೊಡ್ತಾರೆ. ಅದಕ್ಕೆ ಅನುಗುಣವಾಗಿ ತಾವೆಲ್ಲರೂ ಭಗವದ್ಗೀತೆಯ ಶ್ಲೋಕಗಳನ್ನು ಪಠನ ಮಾಡಬೇಕು. ಓಂ ನಮೋ ವೆಂಕಟೇಶಾಯ. ಗುರುವಿನ ಪ್ರಾರ್ಥನೆಯಿಂದಲೇ ನಮ್ಮ ಉನ್ನತಿ. ಕೃಷ್ಣ ಪರಮಾತ್ಮನೂ ಕೂಡ ಲೋಕಾಧಿಪತಿಯಾಗಿದ್ದರು. ಸಾಂದೀಪಿನಿ ಆಚಾರ್ಯರ ಹತ್ತಿರದಲ್ಲಿ ಗುರುಕುಲವಾಸವನ್ನು ಮಾಡಿ ಗುರುದಕ್ಷಿಣೆಯನ್ನು ಕೊಟ್ಟು ಲೋಕದಲ್ಲಿ ಗುರುವಿನ ಅಧೀನವಾಗಿರಬೇಕು ಎಂಬುವ ವಿಶೇಷವಾದ ಸಂಗತಿಯನ್ನು ನಮಗೆ ತಿಳಿಸಿದ್ದಾನೆ. ಹಾಗಾಗಿ ಈ ಪವಿತ್ರವಾದ ಸಂದರ್ಭದಲ್ಲಿ ನಾವೆಲ್ಲರೂ ಗುರು ಪ್ರಾರ್ಥನೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಮುಂದೆ ಶ್ರೀನಿವಾಸನ ಪ್ರಾರ್ಥನೆ. ಸರ್ವವೇದೇಷು ಯತ್ಪುಣ್ಯಂ ಸರ್ವತೀರ್ಥೇಷು ಯತ್ಫಲಂ ತತ್ಫಲಂ ಸಮಮಾಪ್ನೋತಿ ಅಂತ ಹೇಳಿ, ಯಾವ ವೇದಾಧ್ಯಯನದಿಂದ ಏನು ಪುಣ್ಯವೋ,
ಎಲ್ಲ ಕ್ಷೇತ್ರ ಸಂಚಾರದಿಂದ ಏನು ಪುಣ್ಯವೋ ಅದಕ್ಕೆ ಸಮಾನವಾಗಿರುವ ಫಲ ಭಗವಂತನ ನಾಮೋಚ್ಚಾರಣೆಯಿಂದ ಅಂತ ತಿಳಿಸ್ತಾರೆ. ಹಾಗಾಗಿ ಶ್ರೀನಿವಾಸ ದೇವರ ನಾಮಗಳಿಂದ ಕೂಡಿದ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಒಂದು ನಾಣ್ಯಕ್ಕೆ ಎರಡು ಮುಖ ಇರುವಂತೆ ಒಂದು ಕಾರ್ಯಕ್ಕೆ ಎರಡು ಮುಖ, ಒಂದು ಸಂಕಲ್ಪ, ಇನ್ನೊಂದು ಹರಿಸಮರ್ಪಣೆ. ಸಂಕಲ್ಪ ಅಂದರೆ ಇಚ್ಛೆ. ನಾವು ಯಾವ ಇಚ್ಛೆಯಿಂದ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ ಎಂಬುದನ್ನು ದೇವರ ಮುಂದೆ ಕೂತು ಅವನಿಗೆ ಹೇಳುವುದನ್ನೇ ಸಮ್ಯಕ್ ಕಲ್ಪ, ಉತ್ತಮವಾದ ಸಂಕಲ್ಪ ಅಂತ ತಿಳಿಸ್ತಾರೆ. ಹಾಗಾಗಿ ಆ ಸಂಕಲ್ಪವನ್ನು ನಾವೆಲ್ಲ ಸೇರಿ ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಸ್ಯ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಷೋಡಶಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಕೂಡ ಮಾಡಬೇಕಾಗಿದೆ. ಯಾಕೆಂದರೆ ಕೃಷ್ಣ ಪರಮಾತ್ಮ ಜಾತಕ್ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ, ಕಂಸಾದಿಗಳ ದುಷ್ಟರ ಸಂಹಾರವನ್ನು ಮಾಡಿ ಭೂಮಿಯ ಭಾರವನ್ನು ಕಳಿಲಿಕ್ಕಾಗಿಯೇ ಬಂದಿದ್ದಾನೆ. ಉತ್ತಮವಾದ ಪ್ರಜೆಗಳಿಗೆ ಭಕ್ತರಿಗೆ ಒಳ್ಳೆಯ ಲೋಕವನ್ನು ಕೊಡಲಿಕ್ಕಾಗಿ ಬಂದಿದ್ದಾನೆ. ಅಂತಹ ಕಂಸಾಂತಕನಾದ ಕೃಷ್ಣನ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀಮದ್ ಭಗವದ್ಗೀತೆಯು ಅತ್ಯಂತ ಪವಿತ್ರವಾದ ಗ್ರಂಥ.
ಜ್ಞೇಯಂ ಪಾಠ್ಯಂಚ ತದ್ವಯಂ. ಅದನ್ನು ಕೇವಲ ತಿಳಿದರೆ ಸಾಲದು, ದಿನನಿತ್ಯ ಪಠಣ ನಡಿಬೇಕು. ದಿನನಿತ್ಯ ಪಾರಾಯಣ ಮಾಡಿದರೆ ಸಾಲದು, ಅದರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ. ಆ ಎರಡ ಕಾರ್ಯಕ್ರಮವೂ ಕೂಡ ಇವತ್ತು ನಡೀತಾ ಇದೆ. ಅಂತಹ ಗೀತಾ ಪ್ರಾರ್ಥನೆ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸ. ತಜ್ಞಾನಾತ್ ಮುಚ್ಯತೇಂಜಸ. ಎಲ್ಲ ಛಂದಸ್ಸುಗಳು ಯಾರನ್ನ ಪ್ರತಿಪಾದನೆ ಮಾಡ್ತಾ ಇದೆಯೋ, ಯಾರ ಅನುಗ್ರಹದಿಂದ ಪುರಾಣ ಪ್ರಪಂಚವು ಇವತ್ತು ಜಗತ್ತಿಗೆ ಬಂದಿದೆಯೋ, ಯಾರ ಅನುಗ್ರಹದಿಂದ ವೇದಗಳ ಸರಿಯಾದ ಅರ್ಥವು ನಮಗೆ ಆಗ್ತಾ ಇದೆಯೋ, ಅಂತಹ ಗ್ರಂಥಕರ್ತೃಗಳಾದ ವೇದವ್ಯಾಸದೇವರ ಸ್ಮರಣೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣವ್ಯಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರುವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇನ್ನು ಮುಂದೆ ಈ ಭಗವದ್ಗೀತೆಯ ಉಳಿದ ಭಾಗದ ಚಿಂತನೆಯನ್ನು ಮಾಡಲಿಕ್ಕೆ ಆಚಾರ್ಯರು ಉಪಸ್ಥಿತರಿದ್ದಾರೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ತಿಳಿದಿದ್ದೇವೆ. ದೈವಿ ಸಂಪತ್ತು ಯಾವುದು, ಆಸುರಿ ಸಂಪತ್ತು ಯಾವುದು, ಯಾವ ಮಾರ್ಗದಲ್ಲಿ ನಾವು ಸಾಗಬೇಕು ಎಂಬುವ ವಿಷಯವನ್ನು ನಿರೂಪಿಸಿದ್ರು. ಇನ್ನೂ ಅನೇಕ ವಿಷಯಗಳ ನಿರೂಪಣೆಯನ್ನು ಮಾಡಿಕೊಡಬೇಕು ಅಂತ ಆಚಾರ್ಯರಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಆಚಾರ್ಯರು ಚಿಂತನೆಯನ್ನು ನಡೆಸಿಕೊಡಬೇಕು. ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಶ್ರೀಕೃಷ್ಣ ನಮಗಾಗಿ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಅನ್ನೋದು ಭಗವದ್ಗೀತೆಯ ಶ್ಲೋಕಗಳ ವ್ಯಾಖ್ಯಾನವನ್ನು ಓದ್ತಾ ಇದ್ದಾಗ ನಮಗೆ ಈ ವಿಚಾರ ಮನದಟ್ಟಾಗ್ತಾ ಇದೆ. ಎಷ್ಟು ವಿಚಾರಗಳನ್ನು ಶ್ರೀಕೃಷ್ಣ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅವನು ತಿಳಿಸುವ ಅನೇಕ ವಿಚಾರಗಳಲ್ಲಿ ಯಾವುದಾದರೂ ಕೆಲವು ವಿಚಾರಗಳನ್ನಾದರೂ ಕೂಡ ಪೂರ್ಣ ರೂಪದಲ್ಲಿ ನಮ್ಮ ಮನಸ್ಸಿಗೆ ಹಾಕ್ಕೊಂಡು ಆ ರೀತಿಯಾಗಿ ನಮ್ಮ ವ್ಯವಹಾರವನ್ನು ನಾವು ಮಾಡಿದ್ದೇ ಆದರೆ ನಿಶ್ಚಿತವಾಗಿ ಮೋಕ್ಷದ ಹಾದಿಯನ್ನು ತುಳಿಯಬಹುದು. ಆದ್ದರಿಂದ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧದಲ್ಲಿ ಪ್ರವೃತ್ತಿ ಮಾಡುವುದಕ್ಕೋಸ್ಕರ ನೇರವಾಗಿ ನೀನು ಯುದ್ಧವನ್ನು ಮಾಡಬೇಕು, ಏನೂ ಕೇಳಬೇಡ, ಆ ರೀತಿಯಾಗಿ ಏನನ್ನು ಹೇಳಲಿಲ್ಲ. ಅರ್ಜುನನ ಮನಸ್ಸನ್ನು ಕ್ರಮೇಣ ತಿದ್ದುವ ರೀತಿಯಲ್ಲಿ ಸ್ವತಃ ಅರ್ಜುನನೇ ಮುಂದೆ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅಂತ ತಿಳಿಸ್ತಾನೆ. ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ, ಕೃಷ್ಣ, ಎಲ್ಲ ವಿಧವಾದ ಸಂದೇಹಗಳು ನನ್ನ ಮನಸ್ಸಿನಿಂದ ದೂರವಾಗಿದೆ. ನಿನ್ನ ಉಪದೇಶವನ್ನು ಗಮನವಿಟ್ಟು ಸಾವಧಾನ ಚಿತ್ತದಿಂದ ಕೇಳಿದ್ದೇನೆ. ಆದ್ದರಿಂದ ಇನ್ನು ನನ್ನ ಮನಸ್ಸಿನಲ್ಲಿ ಯಾವುದೇ ವಿಧವಾದ ಸಂದೇಹಗಳಿಲ್ಲ. ಆದ್ದರಿಂದ ಕರಿಷ್ಯೆ ವಚನಂ ತವ, ನಿಶ್ಚಿತವಾಗಿ ನೀನು ಹೇಳಿದಂತೆ ನಾನು ಮಾಡ್ತೇನೆ ಅಂತ ಭಗವಂತನ ಹತ್ರ ಪ್ರತಿಜ್ಞೆಯನ್ನು ಮಾಡಿಯೇ ತಾನು ಯುದ್ಧ ಮಾಡೋದಕ್ಕೆ ಸನ್ನದ್ಧನಾಗುತ್ತಾನೆ. ಈ ರೀತಿಯಾಗಿ ಅರ್ಜುನನನ್ನು ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೂ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದ್ದರಿಂದ ಆ ಶ್ರೀಕೃಷ್ಣ ತಿಳಿಸಿದ ಎಲ್ಲ ವಿಧವಾದ ವೇದಾಂತಕ್ಕೆ ಸಂಬಂಧಪಟ್ಟ ವಿಚಾರಗಳು, ಭಗವಂತನಿಗೆ ಸಂಬಂಧಪಟ್ಟದ್ದು, ಜಗತ್ತಿಗೆ ಸಂಬಂಧಪಟ್ಟದ್ದು, ಎಲ್ಲ ವಿಧವಾದ ವಿಚಾರಗಳನ್ನೆಲ್ಲ ತಿಳಿದುಕೊಳ್ತಾ 16ನೇ ಅಧ್ಯಾಯದಲ್ಲಂತೂ ವಿಶೇಷವಾಗಿ ದೈವದ ಲಕ್ಷಣಗಳೇನು, ಅರ್ಥಾತ್ ದೇವತೆಗಳ ಸಜ್ಜನರ ಲಕ್ಷಣಗಳು ಯಾವುದು, ಅಸುರರು ಮನುಷ್ಯಾಧಮರು ದುಷ್ಟರಾದಂಥ ವ್ಯಕ್ತಿಗಳ ಲಕ್ಷಣಗಳೇನು, ಇದನ್ನೆಲ್ಲ ಸ್ಪಷ್ಟ ಮಾಡಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಹೇಳಿದಾಗ ಕಡೆಗೆ ನಾವು ಅರ್ಜುನನಂತೆ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅಂತ ಕೃಷ್ಣನಿಗೆ ಹೇಳಬೇಕು. ಅಂದರೆ ಎಲ್ಲ ತತ್ವಗಳನ್ನು ತಿಳಿದುಕೊಂಡು, ಕೃಷ್ಣ ನೀನು ಹೇಳಿದಂತೆ ಎಲ್ಲ ವಿಧವಾದ ವಿಚಾರವನ್ನು ಮಾಡಿದ್ದೇನೆ. ಅಸುರ ಜನರ ಸ್ವಭಾವವನ್ನು ಹೇಳಿದ್ದೀಯಾ, ಸಜ್ಜನರ ದೇವತೆಗಳ ಸ್ವಭಾವ, ಅವರ ಲಕ್ಷಣಗಳು,
ಅವರ ಗುಣಗಳು ಹೇಗಿರುತ್ತೆ, ಅವರು ಮಾಡುವ ಕಾರ್ಯಗಳು ಹೇಗಿರುತ್ತೆ, ಆಚಾರ ವಿಚಾರಗಳನ್ನೆಲ್ಲ ತಿಳಿಸ್ತಾ ಇದ್ದೀಯ ನೀನು. ಆದ್ದರಿಂದ ನಾನೂ ಕೂಡ ನೀನು ಹೇಳಿದಂತೆ ನಾನು ಮಾಡುವುದಕ್ಕೆ ಸಿದ್ಧನಿದ್ದೇನೆ ಅಂತ ನಾವು ಕಡೆಗೆ ಹೇಳಬೇಕಾಗತ್ತೆ ಭಗವಂತನಿಗೆ. ಆದ್ದರಿಂದ ಭಗವಂತನಾದವನು ಕೃಷ್ಣ, ಇದರಲ್ಲಂತೂ ಸಂದೇಹ ಇಲ್ಲ. ಸಾಕ್ಷಾತ್ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದ್ದನ್ನು ನಾವು ಚೆನ್ನಾಗಿ ನೋಡಿದ್ದೇವೆ ಏಕಾದಶ ಅಧ್ಯಾಯದಲ್ಲೆಲ್ಲ. ವಿಶೇಷವಾಗಿ ಭಗವಂತ ತನ್ನ ದಿವ್ಯವಾದ ವಿಶ್ವರೂಪವನ್ನು ತೋರಿಸ್ದ. ಹಾಗೆ ತೋರಿಸ್ಬೇಕಾದ್ರೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಭೌತಿಕವಾದ ನಿನ್ನ ದೃಷ್ಟಿಯಿಂದ, ಈ ನಿನ್ನ ಕಣ್ಣುಗಳಿಂದ ನೀನು ನೋಡೋದಕ್ಕೆ ಸಾಧ್ಯವಿಲ್ಲ. ನಿನಗೆ ದಿವ್ಯವಾದ ಚಕ್ಷುಸ್ಸನ್ನು ಕೊಡ್ತಾ ಇದ್ದೇನೆ, ಜ್ಞಾನದೃಷ್ಟಿಯನ್ನು ನೀಡ್ತಾ ಇದ್ದೇನೆ. ಆ ದಿವ್ಯವಾದ ಚಕ್ಷುಸ್ಸಿನಿಂದ ನನ್ನ ಅದ್ಭುತವಾದ ವಿಶ್ವರೂಪವನ್ನು ನೋಡು ಅಂತ ಕೃಷ್ಣ ಹೇಳಿ ತನ್ನ ಅದ್ಭುತವಾದ ರೂಪವನ್ನು ತೋರಿಸ್ದ. ಆಗ ಬೆಕ್ಕತ ಬೆರಗಾಗಿ ಅರ್ಜುನನ ಬಾಯಿಂದ ಹೊರಹೊಮ್ಮಿದ ಮಾತುಗಳೇ, ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪ ಅಂತ. ಅನೇಕ ಬಾಹು, ಅನೇಕ ಉದರ, ಅನೇಕ ವಕ್ತ್ರಗಳು, ಎಲ್ಲ ಕಡೆಯಲ್ಲೂ ನೀನು ವ್ಯಾಪಿಸ್ಕೊಂಡಿದ್ದೀಯ. ನಿನ್ನದು ದಿವ್ಯವಾದ್ದು, ನಿನ್ನ ಆಭರಣ, ನಿನ್ನ ಶರೀರ ಎಲ್ಲ ಭಗವಂತನ ಅದ್ಭುತವಾದ ಅವನ ಮಹಿಮೆಯನ್ನು, ಅವನ ವ್ಯಕ್ತಿತ್ವವನ್ನು, ದಿವ್ಯ ಚಕ್ಷುಸ್ಸನ್ನು ಪಡೆದ ಕೃಷ್ಣ ಅರ್ಜುನ ತಾನು ಕೃಷ್ಣನಿಗೆ ತಿಳಿಸಿದ. ಹಾಗಾದರೆ ಅರ್ಜುನನದು ಭೌತಿಕವಾದ ಚಕ್ಷುಸ್ಸಿನಿಂದ ನೋಡಿದ್ದಲ್ಲ, ದಿವ್ಯವಾದ ಚಕ್ಷುಸ್ಸಿನಿಂದ ಅರ್ಜುನ ತಾನು ಏನು ಕಂಡ ಅದನ್ನು ವರ್ಣನೆ ಮಾಡ್ದ. ಹಾಗೆ ಅದನ್ನು ವರ್ಣನೆ ಮಾಡಿದ್ದರಿಂದ ಅದು ಸತ್ಯವೇ ಹೊರತು ಸುಳ್ಳಲ್ಲ. ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಅವನೇ ತನ್ನ ವಿಶ್ವರೂಪವನ್ನು ನೋಡಬೇಕು ಅಂತ ಹೇಳಿದ್ದು. ಈ ಭೌತಿಕ ಕಣ್ಣಿನಿಂದ ನೋಡಲಿಕ್ಕಾಗೋಲ್ಲ, ದಿವ್ಯ ಚಕ್ಷುಸ್ಸನ್ನು ಕೊಡ್ತೀನಿ, ದಿವ್ಯಂ ದದಾಮಿತೆ ಚಕ್ಷು ಅಂತ ಹೇಳಿ ದಿವ್ಯ ಚಕ್ಷುಸ್ಸನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಆ ದಿವ್ಯ ಚಕ್ಷುಸ್ಸು ಸುಳ್ಳ ಅಲ್ಲ, ಪರಮ ಸತ್ಯವಾದದ್ದು. ಆ ದಿವ್ಯ ಜ್ಞಾನರೂಪವಾದ ಚಕ್ಷುಸ್ಸನ್ನು ಪಡೆದುಕೊಂಡಂಥ ಅರ್ಜುನ ಭಗವಂತನ ಸ್ವರೂಪವನ್ನು, ಅವನ ಅಂಗಾಂಗಗಳನ್ನು, ಅವನ ಚಕ್ಷುಸ್ಸು ಇತ್ಯಾದಿಗಳನ್ನು ಎಲ್ಲ ವರ್ಣನೆ ಮಾಡಿದ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠದ್ದಶಾಂಗುಲಂ ಅಂತ ಏನು ಪುರುಷ ಸೂಕ್ತ ಹೇಳ್ತಾ ಇದೆ. ಆ ಎಲ್ಲ ವಿಚಾರಗಳನ್ನು ಕೂಡ ಅರ್ಜುನನ ಬಾಯಿಂದ ನಾವು ಕೇಳ್ತೇವೆ. ಆದ್ದರಿಂದ ಇದರಿಂದ ಇಷ್ಟು ಸ್ಫುಟವಾಗಿ ನಮಗೆ ಗೊತ್ತಾಯಿತು. ಏನು ಗೊತ್ತಾಯಿತು ಅಂದರೆ, ಭಗವಂತನ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಯಾಕೆಂದರೆ ಅವನು ದಿವ್ಯ ಚಕ್ಷುಸ್ ಇಟ್ಕೊಂಡಿದ್ದಾನೆ, ದಿವ್ಯ ಚಕ್ಷುಸ್ಸನ್ನು ಇಟ್ಕೊಂಡು ಹೇಳ್ತಾ ಇದ್ದಾನೆ. ಆದ್ದರಿಂದ ಸಾಧಾರಣವಾದ ಈ ಕಣ್ಣುಗಳು ಏನೋ ಮೋಸ ಮಾಡಿದೆ, ಇದು ಭ್ರಾಂತಿ ಉಂಟಾಗಿದೆ ನಮಗೆ ಅಂತ ಹೀಗೆಲ್ಲ ಅನ್ಬೋದು. ನಿಜ, ಅಜ್ಞಾನದಿಂದ ನಮಗೆ ತೋರಿದ ವಸ್ತುಗಳು ಕೆಲವು ಸರಿ ಸುಳ್ಳಾಗಿ ಕಂಡಿರುತ್ತವೆ, ನಿಜ. ಆದ್ದರಿಂದ ಇದೂ ಸುಳ್ಳು ಅಂತೆಲ್ಲ ಅನ್ಬೋದು, ನಿಜ. ಆದರೆ ಅರ್ಜುನನಿಗೆ ಶ್ರೀಕೃಷ್ಣ ಕೊಟ್ಟಿದ್ದು ದಿವ್ಯ ಚಕ್ಷುಸ್ಸು. ಆದ್ದರಿಂದ ದಿವ್ಯ ಚಕ್ಷುಸ್ಸನ್ನು ಪಡೆದ ಅರ್ಜುನ ಈಗ ಅವನಿಗೆ ಭ್ರಾಂತಿ ಉಂಟಾಗ್ತಿಲ್ಲ. ಸತ್ಯವಾಗಿ ಕೃಷ್ಣನ ಸ್ವರೂಪ ಕಾಣ್ತಾ ಇದೆ. ಬಾಯಿ ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಿನಗಿಂತ ಅತ್ಯಧಿಕನಾದ ದೇವತೆ ಮತ್ತೊಬ್ಬನಿಲ್ಲ, ನೀನೇ ಪರದೇವತೆ. ನಿನಗೆ ಅನಂತ ಬಾಹುಗಳು, ಅನಂತ ವಕ್ತಗಳು, ಅನಂತ ಶಿರಸ್ಸುಗಳು ಎಲ್ಲವನ್ನ ಭಗವಂತನ ಸ್ವರೂಪ ಏನು ವೇದದಲ್ಲಿ ಪ್ರತಿಪಾದಿತವಾಗಿದೆ ಆ ರೀತಿಯಾಗಿ ನಿತ್ಯನಾಗಿರತಕ್ಕಂಥ ಅತ್ಯದ್ಭುತವಾದ ಮಹಿಮೆಯನ್ನು ಹೊಂದಿದ ಅಪಾರವಾದ ಶಕ್ತಿ ಸಂಪನ್ನನಾದ ಕೃಷ್ಣನನ್ನು, ಅವನ ವಿಶ್ವರೂಪವನ್ನು ಕಂಡು ಅರ್ಜುನ ಹೇಳ್ತಾ ಇದ್ದಾನೆ. ಆದ್ದರಿಂದ ಇದೆಲ್ಲ ಸತ್ಯ. ಹಾಗಾದರೆ ಭಗವಂತನೂ ಸತ್ಯ, ಅವನ ಅವಯವಗಳೂ ಸತ್ಯ, ಅವನ ಒಳಗಡೆ ಲೇಲಿಸ್ತ್ಯತೆ ಗ್ರಸಮಾನಸ್ಸಮಂತಾತ್ ಅಂತಂತಾನೆ. ಎಲ್ಲ ರಾಜರುಗಳೆಲ್ಲ ಇದ್ದಾರೆ,
ಎಲ್ಲ ವೇಗವಾಗಿ ನಿನ್ನ ಬಾಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅರ್ಜುನ ನೋಡ್ತಾ ಇದ್ದಾನೆ. ಹಾಗಾದರೆ ಈ ಜಗತ್ತು ಇದು ಸತ್ಯ. ಈ ಜಗತ್ತಿನಲ್ಲಿ ಯುದ್ಧ ನಡೀತಿರೋದು ಕುರುಕ್ಷೇತ್ರದಲ್ಲಿ ಸತ್ಯ. ಇಷ್ಟು ಜನ ಯೋಧರುಗಳು ಬಂದು ಎಲ್ಲರೂ ಕೂಡ ನೇರವಾಗಿ ಭಗವಂತನ ಬಾಯನ್ನು ವೇಗವಾಗಿ ಪ್ರವೇಶವನ್ನು ಮಾಡ್ತಾ ಇರೋದನ್ನು ಅರ್ಜುನ ನೋಡಿ ಉಲ್ಲೇಖ ಮಾಡ್ತಾನೆ. ಹಾಗಾದರೆ ನಾವು, ನೀವು, ಪ್ರಪಂಚ, ಸೇನೆ, ಸೇನಾಧಿಪತಿಗಳು, ಸೈನ್ಯಗಳು, ಕುದುರೆಗಳು ಇದೆಲ್ಲವೂ ಸತ್ಯಭೂತವಾದದ್ದು. ಸತ್ಯಭೂತವಾದ ಈ ಜಗತ್ತನ್ನೆಲ್ಲ ಭಗವಂತ ತನ್ನ ದೊಡ್ಡದಾದ ಬಾಯನ್ನು ತೆಗೆದು ಎಲ್ಲ ಅದರ ಒಳಗಡೆ ಹೋಗ್ತಾ ಇರೋದು ಸತ್ಯ. ಹಾಗಾದರೆ ಇದೆಲ್ಲವೂ ಸತ್ಯ ಅಂತ ಗೊತ್ತಾಯಿತು ಅಂತ ತಿಳಿಸ್ತಾರೆ. ಆದ್ದರಿಂದ ಮತ್ತೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಯಾವ ಯೋಚನೆಯನ್ನು ಮಾಡುವಂತೆ ಇಲ್ಲ. ಯಾಕೆ ಅಂದರೆ ಅರ್ಜುನ ನೋಡಿದ್ದು ನಾವು ನಮಗೆ ನಿಮಗೆ ಈಗ ಇರುವಂತೆ ಭೌತಿಕವಾದ ಚಕ್ಷುಸ್ಸು ಅಲ್ಲ. ನಮ್ಮ ಚಕ್ಷುಸ್ಸಿನಿಂದ ನಮಗೇನು ಕಾಣಿಸ್ತಾ ಇದೆ ಈಗ ಅಂದರೆ, ನನಗೆ ನೀವು ಕಾಣಿಸ್ತಿದ್ದೀರಾ, ನಿಮಗೆ ನಾನು ಕಾಣಿಸ್ತಾ ಇದ್ದೇನೆ, ಟಿ ವಿ ಕಾಣಿಸುತ್ತೆ, ಮನೆಯಲ್ಲಿರೋ ವಸ್ತುಗಳು ಪದಾರ್ಥಗಳು ಇದೆಲ್ಲ ಕಾಣಿಸ್ತಾ ಇದೆ ನಿಜ. ಆದರೆ ಭಗವಂತ ಕಾಣಿಸ್ತಾ ಇದ್ದಾನಾ? ಕಾಣಿಸ್ತಾ ಇಲ್ಲ. ಅವನ ಅದ್ಭುತವಾದ ರೂಪಗಳು ಕಾಣಿಸ್ತಾ ಇದೆಯಾ? ಇಲ್ಲ. ಆದರೆ ಅರ್ಜುನನಿಗೆ ಮಾತ್ರ ದಿವ್ಯವಾದ ಚಕ್ಷಸ್ಸಿರೋದ್ರಿಂದ ಎಲ್ಲ ಕಾಣಿಸ್ತಾ ಇದೆ. ಆದ್ದರಿಂದ ಅದನ್ನೆಲ್ಲ ನೋಡ್ತಾ ಇದ್ದಾನೆ. ಹಾಗಾದರೆ ಪ್ರತಿಯೊಂದು ವಸ್ತುಗಳು ಕೂಡ ಅದು ನಿತ್ಯವಾದದ್ದು, ಅದೆಲ್ಲ ಸತ್ಯವಾದದ್ದು. ಭಗವಂತ ನಿತ್ಯ. ಸೂಕ್ಷ್ಮ ರೂಪದಿಂದ ಜೀವರುಗಳೆಲ್ಲ ನಿತ್ಯರಿದ್ದಾರೆ. ಅವರನ್ನೆಲ್ಲ ಭಗವಂತನಾದ ಈಶ್ವರ ಕೃಷ್ಣ ತಾನು ತನ್ನ ಉದರದ ಒಳಗಡೆ ಸೇರಿಸ್ಕೊಳ್ತಾ ಇದ್ದಾನೆ. ಎಲ್ಲ ಪ್ರಳಯ ಕಾಲದಲ್ಲಿ ಅವನ ಉದರದಲ್ಲಿರುತ್ತೆ ಅಂತ ಏನು ವೇದಗಳು ಹೇಳ್ತಾ ಇದೆ, ಉಪನಿಷತ್ತು ಹೇಳ್ತಾ ಇದೆಯಲ್ಲ, ಅದೇ ರೀತಿಯಾದ ಚಿತ್ರಣವನ್ನು ಅರ್ಜುನ ಆ ಸಂದರ್ಭದಲ್ಲಿ ನೋಡಿದ್ದಾನೆ. ಆದ್ದರಿಂದ ಇದೆಲ್ಲ ನಿತ್ಯ. ಎಷ್ಟು ನಿತ್ಯ ಪದಾರ್ಥಗಳಿದೆಯೋ ಅದೆಲ್ಲ ಗೊತ್ತಾಯಿತು. ಉಳಿದದ್ದು ಶಾಶ್ವತ ಅಲ್ಲದೇ ಇರ್ಬೋದು, ಆದರೆ ಸತ್ಯಭೂತವಾದದ್ದು. ಯಾಕೆ? ದಿವ್ಯ ಚಕ್ಷುಸ್ಸಿನಿಂದ ಕಂಡಿರೋದು ಅರ್ಜುನ. ಭಗವಂತ ಅವನಿಗೆ ಅವಯವಗಳು, ಅವನಿಗೆ ಕಣ್ಣುಗಳು, ಕಿವಿಗಳು ಎಲ್ಲ ಇದೆ ಅವನಿಗೆ. ಹಾಗಾದರೆ ಭಗವಂತ ಸಾವಯವ ನಿರವಯವ ಅಲ್ಲ. ಭಗವಂತನಿಗೆ ಆಕಾರ ಇದೆ, ನಿರಾಕಾರ ಅಲ್ಲ. ಬೌದ್ಧರು ಹೇಳುವಂತೆ ಭಗವಂತ ಶೂನ್ಯನಾ? ಅಲ್ಲ ಅಂತಂತಾರೆ. ಆದ್ದರಿಂದ ಭಗವಂತ ಹೆಂಗಿದ್ದಾನೆ? ಸಾಕಾರ, ಒಳ್ಳೆಯ ಆಕಾರ ಭಗವಂತನದು. ಇಡೀ ಪ್ರಪಂಚವನ್ನು ವ್ಯಾಪಿಸಿಕೊಂಡಂಥ ಬೃಹದಾಕಾರ. ಅವನಿಗೆ ಅನಂತ ತೋಳುಗಳು, ಅನಂತ ಬಾಹುಗಳು, ಅನಂತ ವಕ್ತ್ರಗಳು, ಅನಂತ ನೇತ್ರಗಳು, ಎಲ್ಲವೂ ಅನಂತ. ಸಹಸ್ರ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪ ಅಂದ. ಅತ್ರ ಸಹಸ್ರ ಶಬ್ದ ಅನಂತವಾಚಿ ಅಂತಾರೆ. ಆದ್ದರಿಂದ ಅವನ ಅನಂತ ಬಾಹೂದರ, ಉದರ, ವಕ್ತ್ರ, ನೇತ್ರ ಎಲ್ಲ ಸತ್ಯ. ಇದು ಭಗವಂತನ ನಿಜವಾದ ಸ್ವರೂಪ. ಯಾಕೆ? ಅರ್ಜುನನೇ ಹೇಳ್ತಾ ಇದ್ದಾನೆ, ದಿವ್ಯವಾದ ಚಕ್ಷಸ್ಸಿನಿಂದ ನಾನು ನೋಡ್ತಾ ಇದ್ದೇನೆ. ಹಾಗಾದರೆ ದಿವ್ಯವಾದ ಚಕ್ಷಸ್ಸಿನಿಂದ ನೋಡಿದ್ದು ಸುಳ್ಳಾಗೋದಿಲ್ಲ. ಹಾಗಾದರೆ ಇಡೀ ಜಗತ್ತು ಸತ್ಯ, ಇಲ್ಲಿರುವ ನಾವೆಲ್ಲ ಸತ್ಯ, ಅರ್ಜುನನೂ ಸತ್ಯ, ಕೃಷ್ಣನೂ ಸತ್ಯ, ಅವನ ಅದ್ಭುತವಾದ ರೂಪವೂ ಸತ್ಯ. ಇದೆಲ್ಲವೂ ಸತ್ಯ ಅಂತ ಈ ದಿವ್ಯ ಚಕ್ಷುಸ್ಸಿನಿಂದ ಏನು ಪಡೆದುಕೊಂಡು ಅರ್ಜುನ ನುಡಿದ ಅವನ ಮಾತುಗಳಿಂದಲೇ, ಅರ್ಥಾತ್ ಭಗವದ್ಗೀತೆಯಿಂದಲೇ ಜಗತ್ತು ಸಂಪೂರ್ಣವಾಗಿ ಸತ್ಯವಾಗಿದೆ ಅಂತ ಸಿದ್ಧವಾಯಿತು. ಆದ್ದರಿಂದ ನಾಸ್ತಿಕರು ಹೇಳುವಂತೆ ಭಗವಂತನೇ ಇಲ್ಲ, ಎಲ್ಲ ಸುಳ್ಳು, ಇಲ್ಲ ಹಂಗಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಇದನ್ನು ಯಾಕೆ ಬಂತು ಅಂದರೆ, ದೈವ ಮತ್ತು ಆಸುರ, ಆಸುರಿ ಸಂಪತ್ತು, ದೈವೀ ಸಂಪತ್ತು ಅಂತ ಇದೇ 16ನೇ ಅಧ್ಯಾಯದಲ್ಲಿ ನಿರೂಪಣೆಯನ್ನು ಮಾಡಿ, ಅಸುರರ ಲಕ್ಷಣಗಳೇನು, ಅಸುರರಲ್ಲಿರುವ ಗುಣಗಳೇನು ಅಂತ ಮುಂದೆ ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಅಸುರರು ಈ ದೇವರನ್ನೇ ಒಪ್ಪೋದಿಲ್ಲ, ಕೃಷ್ಣನನ್ನೇ ಒಪ್ಪೋದಿಲ್ಲ,
ನನ್ನನ್ನು ಬಿಟ್ಟರೆ ಮತ್ತೊಬ್ಬರು ದೇವರು ಯಾರಿದ್ದಾರೆ? ನಾನೇ ದೇವರು. ಕ್ವಾಸ್ತಿ ಮದನ್ಯಃ ಜಗದೀಶ್ವರ. ಹಿರಣ್ಯಕಶಿಪುವಿನ ಉದ್ಗಾರವನ್ನು ಕೇಳ್ತೀವಲ್ಲ, ಆ ರೀತಿಯಾಗಿ ನಾಸ್ತಿಕರಾದಂಥವರು ಆ ರೀತಿ ಉದ್ಗಾರವನ್ನು ಮಾಡ್ತಾರೆ. ಆದ್ದರಿಂದ ದ್ವೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಕೃಷ್ಣ ಹೇಳಿದ, ದ್ವೌಭೂತ ಸರ್ಗೌ ಲೋಕೇಸ್ಮಿನ್. ಅರ್ಜುನ, ಈ ಲೋಕದಲ್ಲಿ ಎರಡು ವಿಧವಾದ ಸೃಷ್ಟಿ ಇದೆ. ದೈವ ಆಸುರ ಏವ ಚ. ಒಂದು ದೈವ ಸೃಷ್ಟಿ, ಇನ್ನೊಂದು ಆಸುರ ಸೃಷ್ಟಿ. ದೈವ ಆಸುರ ಅಂತ ಎರಡು ಜೀವಿಗಳ ಸೃಷ್ಟಿ ಅಥವಾ ಎರಡು ಜೀವರಗಳ ಸ್ವಭಾವ, ಇದು ಎರಡು ವಿಧವಾಗಿದೆ. ದೈವ ಅಂದರೆ ಎಂಥದ್ದು, ದೈವ ಸ್ವಭಾವದ ಗುಣಗಳೇನು, ಅದೆಲ್ಲವನ್ನು ವಿಸ್ತಾರವಾಗಿ ಈಗಾಗಲೇ ನಾನು ಹೇಳಿದೆ. ದೈವೋ ವಿಸ್ತರಶಃ ಪ್ರೋಕ್ತಃ. ದೈವದ ಸ್ವಭಾವ, ದೈವ ಸ್ವಭಾವವನ್ನು ಹೊಂದಿದ ಜೀವರಾಶಿಗಳ ಗುಣಗಳು, ಇದನ್ನೆಲ್ಲ ಹೇಳಿದ್ದೇನೆ. ಆಸುರಂ ಪಾರ್ಥ ಮೇ ಶೃಣು. ಇನ್ನು ಅಸುರ ಜನರು ಅಂತ ಯಾರಿದ್ದಾರೆ, ರಾಕ್ಷಸರು, ದೈತ್ಯರು, ದಾನವರು, ಯಾತುದಾನರು ಅಂತ ಏನು ಕರಿತೇವೆ, ಇವರ ಸ್ವಭಾವ ಹೇಗಿರುತ್ತೆ, ಇವರ ಗುಣಗಳು ಹೇಗಿರುತ್ತೆ, ಇವರು ಯಾವ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾರೆ, ಇದನ್ನೆಲ್ಲ ನಾನು ನಿನಗೆ ಹೇಳ್ತಾ ಇದ್ದೇನೆ ಕೇಳು ಅಂತ ಅರ್ಜುನನನ್ನು ಕುರಿತು ಕೃಷ್ಣ ಆಸುರ ಸ್ವಭಾವವನ್ನು ಹೇಳೋದಕ್ಕೆ ಹೊರಟಿದ್ದಾನೆ. ದೈವ ಸ್ವಭಾವವನ್ನು ಹೇಳಿದನ ಹಿಂದೆಯೇ ನಾನು ಹೇಳಿದ್ದೇನೆ ಅಂತಂದ. ಅದನ್ನೇ ಬ್ರಹ್ಮವೈವರ್ತ ಪುರಾಣದಲ್ಲಿ ಈ ಆಸುರ ಸ್ವಭಾವ, ಆಸುರ ಜನರ ಗುಣಗಳು, ದೈವ ಸ್ವಭಾವ, ದೈವದ ಜನರ ಗುಣಗಳು, ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಹೇಳಬೇಕಾದರೆ ಕೃಷ್ಣ ದ್ವೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ಅಂದ. ಎರಡೇ ವಿಧವಾದ ಸೃಷ್ಟಿ ಅಂತ ಆಲೋಚನೆ ಮಾಡಬಾರದು. ಸೃಷ್ಟಿ ಬೇಕಾದಷ್ಟಿದೆ. ಪ್ರಾಣಿಗಳು, ಪಕ್ಷಿಗಳು, ನಾನಾ ವಿಧವಾಗಿರತಕ್ಕಂಥ ದೇವತೆಗಳ ಸೃಷ್ಟಿ ಇದೆ, ಇಂದ್ರಿಯಗಳ ಸೃಷ್ಟಿ ಇದೆ, ಎಷ್ಟೊಂದು ಸೃಷ್ಟಿ ಇದೆ. ಎರಡೇ ಸೃಷ್ಟಿ ಅಲ್ಲ, ಸ್ವಭಾವವನ್ನು ಅವಲಂಬಿಸಿಕೊಂಡಂತೆ ಒಂದು ದೈವ ಸ್ವಭಾವ, ಇನ್ನೊಂದು ಆಸುರ ಸ್ವಭಾವ ಅಂತ ಈ ದೃಷ್ಟಿಯಿಂದ ಎರಡು ವಿಧವಾದ ಸೃಷ್ಟಿ ಅಂತ ಹೇಳಿದ್ದೇ ಹೊರತು ಎರಡೇ ವಿಧವಾಗಿರತಕ್ಕಂಥ ವ್ಯಕ್ತಿಗಳಿದ್ದಾರೆ ಸೃಷ್ಟಿ ಮಾಡಿದ್ದು ಅಂತ ಹಾಗರ್ಥ ಅಲ್ಲ. ಆದ್ದರಿಂದ ದೇವಾಸುರರ ಲಕ್ಷಣವನ್ನು ಬ್ರಹ್ಮವೈವರ್ತ ಪುರಾಣ ಬಹಳ ಸ್ಪಷ್ಟವಾಗಿ ಅದು ತಿಳಿಸ್ತಾ ಇದೆ. ಅದು ಹೇಳುತ್ತೆ, ಏತಿ ಮಾನೇನ ಮನ್ಯಂತೆ ಪರಮೇಶೋಹಂ ಇತ್ಯಪಿ ಅಂತಂತಾರೆ. ಪರಮೇಶೋ ಅಹಮಿತ್ಯಪಿ, ನಾನೇ ಪರಮೇಶ ಅಂತ ಆಸುರ ಸ್ವಭಾವದ ಜನ ತಿಳ್ಕೊಳ್ತಾರೆ. ಯಾಕೆ ತಿಳ್ಕೊಳ್ತಾರೆ ಅಂದರೆ ಏ ಅತಿಮಾನೇನ ಅಂತಂತಾರೆ. ಅನ್ಯಥಾ ಜ್ಞಾನ ಪ್ರಯುಕ್ತ, ತಾವ್ಯಾರು ಅಂತ ತಮ್ಮ ಸ್ವರೂಪದ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ. ಒಂದು, ಯಾಕೆ ಈ ರೀತಿ ತಮ್ಮ ವ್ಯಕ್ತಿತ್ವದ ಬಗ್ಗೆ ತಮ್ಮ ಇತಿಮಿತಿಗಳೇ ಗೊತ್ತಾಗ್ತಿಲ್ಲ ಅಸುರರಿಗೆ. ಆದ್ದರಿಂದ ಅವರು ತಮ್ಮ ಶಕ್ತಿ, ತಮ್ಮ ಸಾಮರ್ಥ್ಯ, ತಮ್ಮ ಬುದ್ಧಿವಂತಿಕೆ, ತಮ್ಮ ವ್ಯವಹಾರಗಳಿಗೆ ಎಷ್ಟು ಇತಿ ಇದೆ, ಮಿತಿ ಇದೆ ಅನ್ನೋದು ಪ್ರತಿನಿತ್ಯ ಗೊತ್ತಾ ಇದ್ದರೂ ಕೂಡ ಅದರ ಬಗ್ಗೆ ಇವರಿಗೆ ಅರ್ಥವಾಗ್ತಿಲ್ಲ. ಯಾಕೆ ಅರ್ಥವಾಗ್ತಿಲ್ಲ ಅಂದರೆ ಅತಿಮಾನೇನ. ಎರಡು ಅರ್ಥ ಅದಕ್ಕೆ. ಅತಿಮಾನ ಅಂತಂದರೆ ಗರ್ವ, ಅಹಂಕಾರ. ಬಲ ಇದೆ ನಿಜ, ಯಾವುದೋ ದೇವತೆಗಳನ್ನು ಆರಾಧನೆ ಮಾಡಿ ಬಲ ಪಡೆದಿದ್ದಾರೋ, ದೈಹಿಕವಾಗಿರತಕ್ಕಂಥ ಶಕ್ತಿ ಇರೋದು ನಿಜ. ಆ ದೈಹಿಕವಾದ ಶಕ್ತಿ ಇರ್ಬೋದು, ಅಥವಾ ರಾಕ್ಷಸರ ಕುಲದಲ್ಲಿ ಹುಟ್ಟಿದ್ದರಿಂದ ಇರ್ಬೋದು, ಅಸುರ ಕುಲದಲ್ಲಿ ಉತ್ಪನ್ನರಾದ್ದರಿಂದ ಇರ್ಬೋದು. ಆದ್ದರಿಂದ ಅವ್ರಿಗೇನೆಂದರೆ ಒಂದು ಮದ ಬಂದಿದೆ, ಅತಿಮಾನ ಬಂದಿದೆ, ಅಹಂಕಾರ ಬಂದಿದೆ. ಆ ಅಹಂಕಾರ ಬಂದಿದ್ದರಿಂದ ಅವರಿಗೆ ವಿವೇಕ ಇಲ್ಲದೆ ಇರೋದರಿಂದ ಅವರು ಪರಮೇಶೋ ಅಹಂ ಇತ್ಯಪಿ ಮನ್ಯಂತೆ. ನಾನೇ ದೇವರು, ನನ್ನನ್ನು ಬಿಟ್ಟರೆ ಯಾರು ದೇವರಿದ್ದಾರೆ ಅಂತ ಈ ರೀತಿಯಾದ ಭಾವನೆಯನ್ನು ಮಾಡಿಕೊಳ್ತಾರೆ. ಇದರದೇ ಮುಂದೆ ವಿವರಣೆಯನ್ನು ಕೃಷ್ಣನೇ ಸ್ವತಃ ನೀಡ್ತಾನೆ.
ಮಿಥ್ಯಾ ಜಗದಿದಂ ಸರ್ವಂ ಭ್ರಮಜತ್ವಾನ್ನ ತಿಷ್ಠತಿ. ಹೀಗೂ ಅಂತಾರೆ, ಇದೆಲ್ಲ ಕಾಣಿಸ್ತಾ ಇದೆ, ನಾನೊಬ್ಬನೇ ಇರೋದು, ನಾನೇ ಪರಮೇಶ್ವರ, ಈ ಜಗತ್ತೆಲ್ಲ ಇದೆಲ್ಲ ಸುಳ್ಳು, ಇದೆಲ್ಲ ಭ್ರಮದಿಂದ ಹುಟ್ಟಿದ್ದಷ್ಟೇ, ಭ್ರಾಂತಿಯಿಂದ ಉತ್ಪನ್ನವಾದದ್ದು, ಆದ್ದರಿಂದ ಇದೆಲ್ಲ ಸುಳ್ಳು, ನಾನೊಬ್ಬನೇ ಸತ್ಯ ಅಂತ ಆ ವ್ಯಕ್ತಿಗಳು ಆ ರೀತಿಯಾಗಿ ಅವರು ಅಂದ್ಕೊಳ್ತಾರೆ. ಯಾಕೆ ಅಂದರೆ ಈ ಇಡೀ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಏನಾದರೂ ಒಪ್ಪಿದ್ರೆ, ಹಾಗಾದರೆ ನಾನೇ ದೊಡ್ಡವನು ಅಂತ ಅವನು ಹೆಂಗೆ ಹೇಳ್ಕೊಳಕ್ಕಾಗತ್ತೆ? ಇವನಿಗಿಂತ ಒಬ್ಬ ದೊಡ್ಡ ಭಗವಂತ ಇದ್ದಾನೆ ಅಂತ ಆಗೋಲ್ವೇ? ಅದಕ್ಕೋಸ್ಕರ ಇವನೇನು ಮಾಡ್ತಾನೆ ಅಂದರೆ, ನಾನೇ ಈಶ್ವರ, ನನಗಿಂತ ದೊಡ್ಡ ಈಶ್ವರ ಇಲ್ಲ, ನಾನೇ ಪರಮೇಶ್ವರ ಅಂದ. ನಾನೇ ಪರಮೇಶ್ವರ ಅಂದು ಹಾಗಾದರೆ ಈ ಜಗತ್ತು ಭಗವಂತನಿಂದ ಸೃಷ್ಟವಾಗತ್ತೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಹಾಗಾದರೆ ಭಗವಂತ ಒಬ್ಬ ಇದ್ದಾನಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ದರಿಂದ ಈ ಜಗತ್ತಿನ ಸೃಷ್ಟಿ ಇರ್ಬೋದು, ಹಾಗಾದರೆ ಈ ಜಗತ್ತು ಸೃಷ್ಟಿ ಆಗ್ತಾ ಇದೆ ನೋಡ್ತಾ ಇದ್ದೀವಿ, ಲಯ ಆಗೋದನ್ನು ನೋಡ್ತಾ ಇದ್ದೀವಿ, ಸ್ಥಿತಿ ಆಗೋದನ್ನು ನೋಡ್ತಾ ಇದ್ದೀವಿ, ಇದನ್ನು ಒಬ್ಬ ವ್ಯಕ್ತಿ ರಕ್ಷಣೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಇದನ್ನೆಲ್ಲ ನೋಡ್ತಾ ಇದ್ದೀವಲ್ಲ ಅಂದರೆ, ಈಶ್ವರನನ್ನು ನಾವು ಒಪ್ಪಲ್ಲ, ಈಶ್ವರ ಇಲ್ಲ, ಯಾರೂ ಇಲ್ಲ, ನಾನೇ ಈಶ್ವರ. ಹಾಗಾದರೆ ನೀನೇ ಇದನ್ನೆಲ್ಲ ಮಾಡ್ತೀಯ ಅಂದರೆ, ಇಲ್ಲ ನಾನು ಮಾಡ್ತಾ ಇಲ್ಲ, ಇದೆಲ್ಲ ಭ್ರಾಂತಿಯಿಂದ ಕಲ್ಪಿತ, ಅವರಿವರು ಮಾಡ್ತಾರೆ ಅನ್ನೋದು ಭ್ರಮೆಯಿಂದ ಅಜ್ಞಾನದಿಂದ ಕಲ್ಪಿತವಾದದ್ದಿದೆಲ್ಲ. ಯಾವ ವಸ್ತುಗಳು ಇಲ್ಲ, ಯಾವುದೂ ಇಲ್ಲ ಸತ್ಯಭೂತವಾದದ್ದು, ಇದೆಲ್ಲ ಅಜ್ಞಾನದಿಂದ ಕಲ್ಪಿತವಾದದ್ದು ಅಂತಂತಾನೆ. ಮಿಥ್ಯಾಭೂತಂ ಮಿಥ್ಯಾ ಜಗದಿದಂ ಸರ್ವಂ ಭ್ರಮಜತ್ವಾನ್ನ ತಿಷ್ಠತಿ. ಎಲ್ಲ ಭ್ರಾಂತಿಯಿಂದ ಹುಟ್ಟಿದ್ದಿದು, ಆದ್ದರಿಂದ ಬಹುಕಾಲ ಇದು ಇರೋದಿಲ್ಲ, ಹೊರಟೋಗ್ಬಿಡುತ್ತೆ ಅಂತಂತಾನು. ಆದ್ದರಿಂದ ಇದಕ್ಕೆ ನಿಯಾಮಕನಾದಂಥ ಈಶ್ವರ ಇದ್ದಾನ? ಈಶ್ವರ ಇಲ್ಲ. ಹಾಗಾದರೆ ನಿಜವಾಗಲೂ ಕೂಡ ಇದನ್ನು ಕೇಳೋ ಅಂತ ಅವನ ಮಾತು ಕೇಳಿದ್ರೆ, ಈ ಜಗತ್ತು ಇದೆ ಸತ್ಯಭೂತವಾದದ್ದು ಅಂತ ಅರ್ಜುನ ಏನು ಹೇಳ್ದ, ಅದನ್ನು ಈ ಅಸುರ ಸ್ವಭಾವದ ಜನ ಒಪ್ಪಲ್ಲ. ಒಂದೊಮ್ಮೆ ಅದನ್ನು ಒಪ್ಪಿಕೊಂಡ್ರೆ ಅದಕ್ಕೆ ನಿಯಾಮಕನಾದವನು ಒಬ್ಬ ಈಶ್ವರ ಇದ್ದಾನೆ ಅಂತ ಒಪ್ಪಬೇಕಾಗತ್ತೆ. ಯಾಕೆ ಅಂದರೆ ಯಾವುದೇ ಒಂದು ಸಣ್ಣ ವಸ್ತುವನ್ನು ಸೃಷ್ಟಿ ಮಾಡಬೇಕಾದ್ರೆ ಈ ಜಗತ್ತಿನಲ್ಲಿ ನಾವು ಒಂದು ಮಡಕೆ ಮಾಡಬೇಕು ಅಂತಂದರೆ, ಯಾರು ಮಾಡಿದ್ದು ಮಡಕೆ? ಕುಂಬಾರ. ಆದ್ದರಿಂದ ಯಾವುದೇ ವಸ್ತುಗಳನ್ನು ಮಾಡಿದ್ರೂ ಕೂಡ ಆ ವಸ್ತುವನ್ನು ತಯಾರು ಮಾಡಿದವನು ಯಾರು ಅಂತ ಪ್ರಶ್ನೆ ಬರುತ್ತೆ. ಆದ್ದರಿಂದ ಅಂಥದ್ದು ಇಡೀ ಜಗತ್ತು ವ್ಯವಸ್ಥಿತವಾಗಿರುವ ಜಗತ್ತಿದೆಯಲ್ಲ, ಇದನ್ನು ನೋಡಿದ್ರೆ ಹಾಗಾದರೆ ಇದನ್ನು ಯಾರೋ ಒಬ್ಬ ವ್ಯಕ್ತಿ ಮಾಡಿರಬೇಕು ಅಂತ ಸ್ಫುಟವಾದ ಊಹೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯು ಮಾಡೇ ಮಾಡ್ತಾರೆ. ಆದ್ದರಿಂದ ಈ ಜಗತ್ತು ಸತ್ಯ ಆದರೆ ಆವಾಗ ಈ ಸತ್ಯಭೂತವಾದ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತ ಬೇಕು, ಒಬ್ಬ ಲಯಕರ್ತ ಬೇಕು, ಒಬ್ಬ ಪಾಲನಕರ್ತ ಅಂತ ಒಬ್ಬನೇ ಆದರೂ ಕೂಡ ಬೇಕೇ ಬೇಕಾಗತ್ತೆ. ಹಾಗೆ ಬೇಕು ಅಂತ ಒಪ್ಪಿದ್ರೆ ಅವನೇ ಈಶ್ವರ ಅಂತ ಆಗ್ತಾನೆ. ಅದಕ್ಕೆ ಇವರೇನು ಮಾಡಿದ್ರು ಅಂದರೆ, ಜಗತ್ತೇ ಇಲ್ಲ ಅಲ್ಲ, ಎದುರುಗಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅಂದರೆ ಇದೆಲ್ಲ ಭ್ರಾಂತಿಯಿಂದ ಉತ್ಪನ್ನವಾದದ್ದಷ್ಟೆ, ಅಜ್ಞಾನದಿಂದ ಕಲ್ಪಿತವಾದದ್ದು, ಇದೆಲ್ಲ ಯಾವ ವಸ್ತುಗಳು ಸತ್ಯ ಅಲ್ಲ, ಎಲ್ಲ ಸುಳ್ಳು ಅಂತ ಈ ರೀತಿಯಾದ ವಾದವನ್ನು ಹೂಡ್ತಾರೆ. ಯಾರು? ಅಸುರ ಸ್ವಭಾವದ ಜನ ಅಂತ ತಿಳಿಸೋದಿದ್ದ. ಆದ್ದರಿಂದ ಮಿಥ್ಯಾತ್ವಾನ್ನ ಈಶ್ವರೋಸ್ಯಾಸ್ತಿ, ಇದೆಲ್ಲ ಸುಳ್ಳಾದ್ದರಿಂದಲೇ ಇದಕ್ಕೆ ಈಶ್ವರ ಅಂತ ಒಬ್ಬ ಬೇಕಾಗಿಲ್ಲ. ಇದೆಲ್ಲ ಸತ್ಯವಾಗಿದ್ದರೆ ಮಾತ್ರ ಈಶ್ವರ ಬೇಕಾಗತ್ತೆ, ಸತ್ಯನೇ ಅಲ್ಲ ಇದು. ಆದ್ದರಿಂದ ಇದನ್ನು ಸೃಷ್ಟಿ ಮಾಡೋದಕ್ಕೊಬ್ಬ ಈಶ್ವರ ಬೇಕಂದರೆ ಈಶ್ವರ ಬೇಡ ಅಂತಂತ. ನ ಈಶ್ವರೋಸ್ಯಾಸ್ತಿ. ಹಾಗಾದರೆ ಇದೆಲ್ಲ ಹುಟ್ಟಿದೆಯಲ್ಲ ಅಂದರೆ ಪರೇಭ್ಯೋ ನ ಚ ಜಾಯತೆ, ಬೇರೆ ಯಾವುದರಿಂದಲೂ ಈ ಜಗತ್ತು ಹುಟ್ಟಿದ್ದಲ್ಲ. ಭಾಗವತಾದಿ ಗ್ರಂಥಗಳು ವೇದಗಳು ಹೇಳ್ತಾ ಇದೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ಪರ್ಯಂತ್ಯಭಿದಂ ವಿಧಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ವೇದ ಹೇಳ್ತಾ ಇದೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಈ ಎಲ್ಲ ಪ್ರಾಣಿ ಪಕ್ಷಿ ಪ್ರಪಂಚವು ಇಡೀ ಜಗತ್ತು ಭಗವಂತನಿಂದ ಉತ್ಪನ್ನವಾಗಿದೆ ಅಂತ ವೇದ ಹೇಳ್ತಾ ಇದೆ.
ಆದರೆ ನಮಗೆ ಅನುಭವಕ್ಕೆ ಬಂದಂತೆ ನಾವೆಲ್ಲ ವಸ್ತುಗಳು ಯಾರು ಭ್ರಾಂತಿ ಕಲ್ಪಿತ ಅಲ್ಲ, ನಿಜವಾಗಲೂ ನಾವು ಇದ್ದೇವೆ ಅಂದಮೇಲೆ ಒಬ್ಬ ಸೃಷ್ಟಿಕರ್ತ ಬೇಕಾಗತ್ತೆ ಅಂತ ಪ್ರಶ್ನೆ ಬರುತ್ತೆ. ಆ ದೃಷ್ಟಿಯಿಂದ ಭಗವಂತನನ್ನು ಅಲ್ಲಗೆಳಿಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಜಗತ್ತನ್ನೇ ಅಲ್ಲಗೆಳೆದು ಬಿಡೋದು, ಜಗತ್ತೇ ಸುಳ್ಳು ಅಂತ ವಾದ ಹೂಡಿದ್ದು ಅದಕ್ಕೋಸ್ಕರ. ಹಾಗಾದರೆ ಈ ಜಗತ್ತೇ ಇಲ್ಲ, ಇದು ಸುಳ್ಳು ಅಂದರೆ ಹಾಗಾದರೆ ಭಾಗವತಾದಿ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಆತ್ಮನ ಆಕಾಶಸ್ತಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾಂ ಓಷಧಯಃ ಓಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷಃ ಅಂತ ಹೀಗೆ ಯಾವ ರೀತಿಯಾಗಿ ಇದು ಹುಟ್ಟಿದೆ ಜಗತ್ತು ಅನ್ನೋದನ್ನು ಸ್ಫುಟವಾಗಿ ವೇದ ಹೇಳುತ್ತೆ. ಆದರೆ ಇದು ಯಾವುದನ್ನಾದರೂ ಒಪ್ತಾರ ಅಂದರೆ ಒಪ್ಪಲ್ಲ. ಆತ್ಮನ ಆಕಾಶಸ್ತಂಭೂತಃ ಆಕಾಶಾದ್ ವಾಯು ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥಿವಿ, ಈ ಕ್ರಮದಲ್ಲಿ ಇಡೀ ಜಗತ್ತು ಉತ್ಪನ್ನವಾಗಿದೆ ಅಂತ ವೇದ ಹೇಳ್ತಾ ಇದೆ. ಆದ್ದರಿಂದ ಪಂಚಭೂತಗಳಿಗೆ ಸೂಕ್ಷ್ಮ ರೂಪದಲ್ಲಿ ಪಂಚತನ್ಮಾತ್ರಗಳು ಕಾರಣ ಆಯಿತು. ರೂಪ, ಸರಂದ, ಶಬ್ದ, ಸ್ಪರ್ಶ ಅಂತ ಪಂಚತನ್ಮಾತ್ರಗಳು. ಅದು ಆಹಂಕಾರಿಕವಾಗಿರತಕ್ಕಂಥ ಏನು ತತ್ವ ಇದೆ, ಅಹಂಕಾರ ತತ್ವದ ತಾಮಸಿಕವಾದ ಭಾಗದಿಂದ ಉತ್ಪನ್ನವಾದದ್ದು ಈ ಪಂಚಭೂತ ಸೂಕ್ಷ್ಮಗಳು, ಪಂಚಭೂತಗಳು ಅಂತ ನಾವು ಇದನ್ನೆಲ್ಲ ಹೇಳ್ತೇವೆ. ಅದಕ್ಕೆ ಅವರೇನು ಮಾಡ್ತಾರೆ ಅಂದರೆ ಈ ಕ್ರಮವೇ ಇಲ್ಲ, ಇದು ಹುಟ್ಟುತ್ತೆ ಅಂದರೆ ಮಾತ್ರ ಈ ಕ್ರಮ ಆ ಕ್ರಮ ಯಾವ ಕ್ರಮ ಬರೋದು. ಯಾವಾಗ ಈ ಎಲ್ಲ ಪದಾರ್ಥಗಳು ಇದ್ಯಾವುದು ಯಾರಿಂದಲೂ ಹುಟ್ಟಲ್ಲ. ಅಲ್ಲ, ಹುಟ್ಟದೇ ಇರೋದಕ್ಕೆ ಸಾಧ್ಯನಾ? ಒಂದು ಮಡಕೆ ಹುಟ್ಟಬೇಕು ಅಂತಂದ್ರೆ ಅದಕ್ಕೊಬ್ಬ ಕುಲಾಲ ಕುಂಬಾರ ಬೇಕು. ಹಾಗೆ ಈ ಜಗತ್ತು ಹುಟ್ಟಬೇಕಾದ್ರೂ ಒಬ್ಬ ವ್ಯಕ್ತಿ ಇರಬೇಕೋ ಬೇಡೋ ಅಂತಂದರೆ ಇಲ್ಲ, ಎಲ್ಲ ಭ್ರಾಂತಿ ಕಲ್ಪಿತ. ಇಲ್ಲಿರೋದು ಏನೇನು ನೋಡ್ತಾ ಇದ್ದೀರಲ್ಲ ಇದು ಅವಿದ್ಯೆಯಿಂದ ಕಲ್ಪಿತ, ಇದು ಭ್ರಾಂತಿಯಿಂದ ಕಲ್ಪಿತ, ಏನೂ ಇಲ್ಲ ಅಂತ ಬಂಡವಾದವನ್ನು ಅವರು ಮಾಡ್ತಾರೆ. ಯಾಕೆ ಅಂದರೆ ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೀವಿ ನಾವು. ಅನುಭವಿಸ್ತಾ ನಮ್ಮ ಅನುಭವಕ್ಕೆ ಬರುವಂಥದ್ದೇನಿದೆ ಅದನ್ನೂ ಕೂಡ ಅಲ್ಲಿಗೆಳಿತಾ ಇದ್ದಾರೆ. ಆದ್ದರಿಂದ ಆಸುರ ಸ್ವಭಾವದವರು ಅಂತಾರೆ. ಸ್ವಸ್ಮಿನ್ನಪಿ ತಥಾನ್ಯಸ್ಮಿನ್ ನಿಯಂತ ಅನ್ಯ ಇತೀರಿತೆ ಪ್ರದ್ವಿಷಂತಿ ಅಸುರಾಹ. ಅವರಂತಾರೆ, ನಮ್ಮಲ್ಲಾಗಲಿ ಅಥವಾ ಬೇರೆಯವರಲ್ಲಾಗಲಿ ಇವರೆಲ್ಲರಲ್ಲೂ ಕೂಡ ಒಬ್ಬ ನಿಯಾಮಕನಾಗಿರತಕ್ಕಂಥ ಭಗವಂತ ಇದ್ದಾನೆ. ನಾವೆಲ್ಲ ಪ್ರಾಣಿಗಳು, ಪಕ್ಷಿಗಳು, ಪ್ರಪಂಚಗಳು ಎಲ್ಲ ನಮ್ಮಿಷ್ಟದಂಗೆ ನಾವು ಯಾರೂ ಇಲ್ಲ. ಈಗ ನಮಗೆ ಬೇಕಾದಂತೆ ವಸ್ತುಗಳನ್ನು ನಾವು ತೊಗೊಳಕ್ಕಾಗ್ತಿಲ್ಲ, ನಾವು ಪಡೆಯೋಕ್ಕಾಗ್ತಿಲ್ಲ. ವಿಚಿತ್ರವಾಗಿರತಕ್ಕಂಥ ಸ್ವಭಾವಗಳನ್ನು ನಾವು ಹೊಂದಿದ್ದೇವೆ. ನಮ್ಮಲ್ಲಿ ಭಿನ್ನತೆ ಕಂಡು ಬರ್ತಾ ಇದೆ, ನಾನಾ ವಿಧವಾದ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಆದ್ದರಿಂದ ನಮ್ಮ ಅಸಾಮರ್ಥ್ಯ, ನಮ್ಮ ಅಲ್ಪತ್ವ ನಮ್ಮ ಅನುಭವಕ್ಕೆ ಬರ್ತಿದೆ. ಆದ್ದರಿಂದ ಇದನ್ನೆಲ್ಲ ಮಾಡ್ತಕ್ಕಂಥ ಒಬ್ಬ ಈಶ್ವರ ಇಲ್ಲ ಅಂತ ಹೆಂಗೆ ಹೇಳೋದು? ಎಲ್ಲ ನಮ್ಮ ಅಧೀನವೇ ಆಗಿದ್ದರೆ ನಮ್ಮ ಇಷ್ಟ ಬಂದಂಗೆ ನಮ್ಮನ್ನು ನಾವು ಪರಿಪೂರ್ಣ ಮಾಡ್ಕೊಳ್ತಿದ್ವಿ, ಜಗತ್ತಿನಲ್ಲೆಲ್ಲೂ ಕೊರತೆ ಅಂತಲೇ ಇರ್ತಿರಲಿಲ್ಲ. ಆದ್ದರಿಂದ ನಮಗೆ ಮತ್ತು ಬೇರೆಯವರಿಗೆ ಎಲ್ಲರಿಗೂ ಕೂಡ ನಿಯಾಮಕನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಇರಬೇಕಲ್ವೇ ಅಂತಂದರೆ ಅದಕ್ಕೆ ಅವರಂತಾರೆ, ಈಶ್ವರನೂ ಇಲ್ಲ, ಇದು ಭ್ರಮೆಯಿಂದ ಹುಟ್ಟಿರೋದು. ಆದರೂ ಕೂಡ ನಮಗಾಗಲಿ ನಿಮಗಾಗಲಿ ಈ ರೀತಿಯಾದ ವ್ಯವಸ್ಥೆಗಾಗಲಿ ನಿಯಾಮಕನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಸಜ್ಜನರು ಹೇಳ್ತಾ ಇದ್ದರು, ನಿಜ. ಆದರೆ ಅವರು ಹೇಳ್ತಾರೆ ಯಾರೂ ಇಲ್ಲ. ಯಾರು ಆ ರೀತಿಯಾಗಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದವನೊಬ್ಬ ಇದ್ದಾನೆ, ಅವನೇ ರಕ್ಷಣೆ ಮಾಡ್ತಾನೆ, ಪ್ರಳಯ ಕಾಲದಲ್ಲಿ ಅವನೇ ನಾಶ ಮಾಡ್ತಾನೆ, ಭಕ್ತಿಯಿಂದ ಅವನನ್ನು ಆರಾಧನೆ ಮಾಡಿದರೆ ಮೋಕ್ಷ ಕೊಡ್ತಾರೆ ಅಂತ ಎಲ್ಲ ಯಾವ ಸಜ್ಜನರು ಹೇಳ್ತಾ ಇದ್ದಾರೆ, ಅಂಥ ಸಜ್ಜನರನ್ನು ನಿರಂತರವಾಗಿ ದ್ವೇಷ ಮಾಡ್ತಾರೆ. ಯಾವ ವ್ಯಕ್ತಿಗಳು ಇಂಥ ವ್ಯಕ್ತಿಗಳನ್ನು ಸಜ್ಜನರನ್ನು ದ್ವೇಷ ಮಾಡ್ತಾ ಇದ್ದಾರೋ
ಆ ಸ್ವಭಾವವನ್ನು ಹೊಂದಿದವರೇ ಅಸುರರು. ಆದ್ದರಿಂದ ಅಸುರ ಸ್ವಭಾವವನ್ನು ಹೇಳ್ತಾ ಇದ್ದಾರೆ ನೋಡಿ. ಈ ರೀತಿಯೆಲ್ಲ ವಾದ ಮಾಡತಕ್ಕಂಥ ವ್ಯಕ್ತಿಗಳೇ ನಿಶ್ಚಿತವಾಗಿ ಅಸುರರು ಇವರು ಅಂತಂತಾರೆ. ಅದಕ್ಕೆ ಹೇಳ್ತಾರೆ, ಪ್ರದ್ವಿಷಂತಿ ಅಸುರಾಹ ತೇತು ಸರ್ವೇ ಯಾಂತಿ ಅಧರಂತಮಃ. ಇವರೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಕೃಷ್ಣ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಈ ಎಲ್ಲ ಅಸುರ ಸ್ವಭಾವವನ್ನು ಪಡೆದಿರತಕ್ಕಂಥ ಅವರು ನರಕಕ್ಕೆ ಹೋಗ್ತಾರೆ, ನಾನಾ ವಿಧವಾದ ದುಃಖಗಳನ್ನು ಅನುಭವಿಸ್ತಾರೆ, ಮತ್ತೆ ತಮ್ಮ ಪ್ರಾರಬ್ಧ ಕರ್ಮ ಕಳಿಬೇಕವ್ರದ್ದು. ಅನಂತವಾದ ತಪ್ಪುಗಳನ್ನು ಮಾಡಿಕೊಂಡು ಭಗವಂತನನ್ನೇ ಅಲ್ಲಿಗೆಳಿತಾ ಇರೋರು. ಆದ್ದರಿಂದ ಮತ್ತೆ ಮತ್ತೆ ನರಕಕ್ಕೆ ಬಿದ್ದು ಮತ್ತೆ ಹುಟ್ಟಿ ಬಂದು ಕಡೆಗೆ ಎಂದೂ ಹೊರಬರಲಾರದೇ ಇದ್ದಂಥ ನಿತ್ಯ ನರಕ, ಅದೇ ಅಂಧಂತಮಸ್ಸು. ಆ ಅಂಧಂತಮಸ್ಸಿಗೆ ಹೋಗಿ ದೈತ್ಯರು, ಅಸುರರು, ಈ ರೀತಿಯಾದ ಮನುಷ್ಯಾಧಮರು ಯಾರಿದ್ದರೆ, ಈ ರೀತಿ ವಾದವನ್ನು ಮಾಡತಕ್ಕಂಥ ವ್ಯಕ್ತಿಗಳಿದ್ದರೆ ಅವರೆಲ್ಲರೂ ಕೂಡ ಅಂಧಂತಮಸ್ಸನ್ನು ಪ್ರವೇಶ ಮಾಡ್ತಾರೆ. ಅದೇ ನಿತ್ಯ ನರಕ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ದರಿಂದ ಯಾರು ಹೀಗೆ ಅಂಧಂತಮಸ್ಸನ್ನು ಪ್ರವೇಶ ಮಾಡ್ತಾರೋ ಅವರೇ ಅಸುರ ಸ್ವಭಾವದವರು, ಅವರೇ ಅಸುರರು ಅಂತ ಇದ್ದಾರೆ. ಅಯೋಗ್ಯೇ ಶತ್ವಕಾಮಾಚ್ಚ ಲೋಭಾಚ್ಚ ಆತ್ಮಸಮರ್ಪಣೆ ತತ್ವವೇದಿಷು ಕೋಪಾಚ್ಚ ತಮಸ್ತೇಷಾಂ ನ ದುರ್ಲಭಂ. ಅಲ್ಲ, ಅವ್ರಿಗೆ ಪಾಪ ತಮಸ್ಸು ಯಾಕಾಗತ್ತೆ ಅಂತ ಹೇಳ್ತಾ ಇದ್ದೀರಾ ನೀವು ಅಂತಂದರೆ, ಯಾಕೆ ತಮಸ್ಸಾಗತ್ತೆ ಅಂತ ನಾವು ಹೇಳಿದ್ದು ಅಂದರೆ, ಅವರು ಸರ್ವಥಾ ಅಯೋಗ್ಯವಾದಂಥ ವಿಚಾರಗಳನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ. ನಾನೇ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು, ನನಗಿಂತ ಭಿನ್ನನಾದ ಭಗವಂತ ಇಲ್ಲ, ನಾನೇ ಎಲ್ಲವನ್ನು ಮಾಡುವವನು, ಸರ್ವ ಸಾಮರ್ಥ್ಯವುಳ್ಳವನು ಅಂಥೇಳಿ ಹೇಳ್ತಾ ಇದ್ದಾರೆ. ಈ ಜಗತ್ತು ಇದೆಲ್ಲ ಸುಳ್ಳು, ಏನೂ ಇಲ್ಲ, ಇದರಲ್ಲಿ ಏನು ಅಸಾರವಾದ್ದಿದು ಅಂಥೇಳಿ ಜಗತ್ತಿನ ಸತ್ಯತ್ವವನ್ನೇ ಅಲ್ಲಗೆಳಿತಾ ಇದ್ದಾರೆ. ಆದ್ದರಿಂದ ಇಂಥ ವ್ಯಕ್ತಿಗಳು ಭಗವಂತನಲ್ಲಿ ಆತ್ಮಸಮರ್ಪಣೆಯನ್ನು ಮಾಡಿಕೊಳ್ಳಲ್ಲ. ಮಹಾಲೋಭ ಇದೆ, ಮನಸ್ಸಿನ ಕಾರ್ಪಣ್ಯ ಇದೆ. ಆದ್ದರಿಂದ ಲೋಭ, ಕಾರ್ಪಣ್ಯ ಇತ್ಯಾದಿ ದೋಷಗಳನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಜ್ಞಾನಿಗಳಿಗೆ ನಿರಂತರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರು ಆಸುರರು, ಅಸುರ ಸ್ವಭಾವದ ಜನ ಇವರು ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಈ ಅಸುರ ಸ್ವಭಾವದವರ ವ್ಯಕ್ತಿತ್ವದ ಚಿತ್ರಣವನ್ನು ನೀಡ್ತಾ ಇದ್ದಾರೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ಅನೇಕ ಹೊಸ ವಿಷಯಗಳನ್ನು ಅವರ ವಾಕ್ ಗಂಗೆಯಿಂದ ನಾವು ಪುನೀತರಾಗಿದ್ದೇವೆ. ದಾನ ಎಂಬುವಂತಹ ಒಂದು ಕರ್ಮವು ದೈವಿ ಸಂಪತ್ತು. ದಾನದ ಬಗ್ಗೆ ಹೇಳುವಾಗ ದಾನ ಅಂದರೆ ಕೊಡೋದು, ಕೇವಲ ಕೊಡುವುದಲ್ಲ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ ಹಣದಿಂದ ತೆಗೆದುಕೊಂಡ ದ್ರವ್ಯವನ್ನು ಪಾತ್ರೇ ದ್ರವ್ಯ ತ್ಯಾಗ, ಸತ್ಪಾತ್ರನಿಗೆ ಕೊಡುವಂಥದ್ದು ಎಂಬುವ ಅರ್ಥ ಗೀತೆಯಲ್ಲಿ ಆ ಒಂದು ಶ್ರೀಮದ್ ರಾಘವೇಂದ್ರ ಗುರುಗಳದನ್ನು ತಿಳಿಸಿರುವ ವಿಷಯವನ್ನು ಬಹಳ ಅದ್ಭುತವಾಗಿ ನಮಗೆ ಕೊಡಮಾಡಿದ್ದಾರೆ. ಅಂತಹ ಆಚಾರ್ಯರಿಗೆ ಸಮಸ್ತ ಭಕ್ತ ವೃಂದದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನು ಮುಂದೆ ಪಾರಾಯಣದ ಒಂದು ಕಾರ್ಯ ಆಗಬೇಕಾಗಿದೆ. ನಾವೆಲ್ಲರೂ ಸೇರಿ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪದ್ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯಃ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗೋ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾಭೂತೇಷ್ವಲೋಲುಪ್ತ್ವಂ
सर्वभूतेष्वलोलुप्त्वम् मार्दवं ह्रीरचापलं माधवम् हीरचापलम् तेजः क्षमा धृतिः शौचं तेजः क्षमा धृतिः शौचम् अद्रोहो नातिमानिता अद्रोहो नातिमानिता भवन्ति सम्पदं दैवीम् भवन्ति सम्पदम् दैवीम् अभिजातस्य भारत अभिजातस्य भारत दम्भो दर्पोऽभिमानश्च दम्भो दर्पोऽभिमानश्च क्रोधः पारुष्यमेव च क्रोधः पारुष्यमेव च अज्ञानं चाभिजातस्य अज्ञानम् चाभिजातस्य पार्थसम्पदमासुरीम् पार्थसम्पदमासुरीम् दैवी सम्पद्विमोक्षाय दैवी सम्पद्विमोक्षाय निबन्धायासुरीमता निबन्धायासुरीमता माशु च सम्पदं दैवीम् माशु च सम्पदम् दैवीम् अभिजातोऽसि पाण्डव अभिजातोऽसि पाण्डव द्वौ भूतसर्गौ लोकेऽस्मिन् द्वौ भूतसर्गौ लोकेऽस्मिन् दैव आसुर एव च दैव आसुर एव च दैवो विस्तरश प्रोक्तः दैवो विस्तरश प्रोक्तः आसुरं पार्थ मे शृणु आसुरम् पार्थ मे शृणु प्रवृत्तिं च निवृत्तिं च प्रवृत्तिम् च निवृत्तिम् च जनान विदुरासुराः जनान विदुरासुराः न शौचं नापि चाचारः न शौचम् नापि चाचारः न सत्यं तेषु विद्यते न सत्यम् तेषु विद्यते असत्यम् अप्रतिष्ठन्ते असत्यम् अप्रतिष्ठन्ते जगदाहुरनीश्वरम् जगदाहुरणीश्वरम् अपरस्परसम्भूतम् अपरस्परसम्भूतम् किमन्यत् कामहैतुकम् किमन्यत् कामहैतुकम् एतां दृष्टिम् अवष्टभ्य एताम् दृष्टिम् अवष्टभ्य नष्टात्मानोऽल्पबुद्धयः नष्टात्मानोऽल्पबुद्धयः प्रभवन्त्युग्रकर्माणः प्रभवन्तुग्रकर्माणः क्षयाय जगतो हिताः क्षयाय जगतो हिताः काममाश्रित्य दुष्पूरम् काममाश्रित्य दुष्पूरम् दम्भमानमदान्विताः ब्रह्ममानमदान्विताः मोहाद् गृहीत्वा सद्ग्राहान् मोहाद् गृहीत्वा सद्ग्राहान् प्रवर्तन्ते शुचिव्रताः प्रवर्तन्ते शुचिव्रताः चिन्तामपरिमेयाञ्च चिन्तामपरिमेयाञ्च प्रलयान्तामुपाश्रिताः प्रलयान्तामुपाश्रिताः कामोपभोगपरमा कामोपभोगपरमा एतावदिति निश्चिताः एतावदिति निश्चिताः आशापाशशतैर्बद्धाः आशाशतैर्बद्धाः कामक्रोधपरायणाः कामक्रोधपरायणाः ईहन्ते कामभोगार्थम् ईहन्ते कामभोगार्थम् अन्यायेनार्थसञ्चयान् अन्यायेनार्थसञ्चयान् इदमद्य मया लब्धम् इदमद्य मया लब्धम् इमं प्राप्स्ये मनोरथम् इमं प्राप्स्ये मनोरथम् इदमस्तीदमपि मे इदमस्तीदमपि मे भविष्यति पुनर्धनम् भविष्यति पुनर्धनम् असौ मया हतः शत्रुः असौ मया हतः शत्रुः हनिष्ये चापरानपि हनिष्ये चापरानपि ईश्वरोऽहम् अहं भोगी ईश्वरोऽहम् अहं भोगी सिद्धोऽहं बलवान् सुखी सिद्धोऽहं बलवान् सुखी आढ्योऽभिजनवानस्मि आढ्योऽभिजनवानस्मि कोऽन्योऽस्ति सदृशो मया कोऽन्योऽस्ति सदृशो मया यक्षे दास्यामि मोदिष्ये यक्षे दास्यामि मोदिष्ये इत्यज्ञानविमोहिताः इत्यज्ञानविमोहिताः अनेकचित्तविभ्रान्ताः अनेकचित्तविभ्रान्ताः मोहजालसमावृताः मोहजालसमावृताः प्रसक्ताः कामभोगेषु प्रसक्ताः कामभोगेषु पतन्ति नरकेषु च पतन्ति नरकेषु च आत्मसम्भाविताः स्तब्धाः आत्मसम्भाविताः स्तब्धाः धनमानमदान्विताः धनमानमदान्विताः यजन्ते नाम यज्ञैस्ते यजन्ते नाम यज्ञैस्ते दम्भेनाविधिपूर्वकम् दम्भेनाविधिपूर्वकम् अहङ्कारं बलं दर्पम् अहङ्कारं बलं दर्पम्
ಸಂಶ್ರಿತಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ ಪ್ರದ್ವಿಷಂತೋऽಭ್ಯಸೂಯಕಾಃ ತಾನಹಂ ದ್ವಿಷತಃ ಕ್ರೂರಾನ್ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಕ್ಷಿಪಾಮಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ಆಸುರೀಷ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾಃ ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ಮಾಮ ಪ್ರಾಪ್ಯೇವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ ತತೋ ಯಾಂತ್ಯಧಮಾಂ ಗತಿಂ ತ್ರಿವಿಧಂ ನರಕಸ್ಯೇದಂ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ತಸ್ಮಾದೇತತ್ರಯಂ ತ್ಯಜೇತ್ ಏತೈರ್ವಿಮುಕ್ತಃ ಕೌಂತೇಯ ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ ತತೋ ಯಾತಿ ಪರಾಂ ಗತಿಂ ಯಶಾಸ್ತ್ರವಿಧಿಮುತ್ಸೃಜ್ಯ ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ನ ಸುಖಂ ನ ಪರಾಂ ಗತಿಂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯೌ ವ್ಯವಸ್ಥಿತೌ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ ಕರ್ಮ ಕರ್ತುಮಿಹಾರ್ಹಸಿ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಷೋಡಶೋಧ್ಯಾಯಃ. ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ವಿಜಯಕ್ಕಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವಾ ನೀತಿರ್ಮತಿರ್ಮಮ. ನಡೆದ ಕಾರ್ಯದಲ್ಲಿ ಲೋಪದೋಷಗಳು, ಮನಸ್ಸಿನ ಚಾಂಚಲ್ಯ ಇರಬಹುದು, ಅಥವಾ ನಾನಾ ತರಹದ ಮನಸ್ಸಿನಲ್ಲಿ ಬಂದ ಯೋಚನೆಗಳಿಂದ ದೇವರಲ್ಲಿ ಭಕ್ತಿ ಕಮ್ಮಿಯಾಗಿರುವ ಅಪರಾಧ ಇರಬಹುದು. ಅದನ್ನೆಲ್ಲ ದೇವರು ಕ್ಷಮಾ ಮಾಡಲಿಕ್ಕಾಗಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಮಾಡಿರುವ ಕಾರ್ಯದ ಸಂಪೂರ್ಣತೆ ಭಗವಂತನ ಸ್ಮರಣೆಯಿಂದ ಕೊನೆಗೊಂಡಾಗ ಅಂತ ಹೇಳಿದ್ದಾರೆ. ಭಗವಂತನ ಸ್ಮರಣೆಯನ್ನು ಮಾಡಿದರೆ ನ್ಯೂನವಾದದ್ದೆಲ್ಲ, ಲೋಪವಾದದ್ದೆಲ್ಲ ಪೂರ್ಣಗೊಳ್ಳುತ್ತದೆ ಅಂತ. ಹಾಗಾಗಿ ಆ ನಾರಾಯಣನ ಸ್ಮರಣೆಯನ್ನು ಮಾಡುವ ಮೂಲಕ, ಅವನಿಗೆ ಮಾಡಿದ ಕಾರ್ಯದ ಸಮರ್ಪಣೆಯನ್ನು ಮಾಡುವ ಮೂಲಕ ಅವನಿಗೆ ಸಮರ್ಪಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಲೋಕದಲ್ಲಿ ಜನರು ನಾನಾ ತರಹದ ರೋಗ ರುಜಿನಗಳಿಂದ ಅಥವಾ ನಾನಾ ತರಹದ ಕಷ್ಟಗಳಿಂದ ಬಳಲುವಂಥವರೆಲ್ಲರೂ ಕೂಡ ಸುಖವಾಗಿರಲಿ ಎಂಬುವಂತಹ ಲೋಕ ಕಲ್ಯಾಣದ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ
ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಂಗಳಕರನಾದ ಭಗವಂತನ ಮಂಗಳ ಶ್ಲೋಕದಿಂದ ಈ ಕಾರ್ಯವನ್ನು ಸಮಾಪ್ತಿಗೊಳಿಸೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸಾಯ